All, welcome back to my YouTube channel, The Science Education Forum. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಒಂದು ಹೊಸ ಟಾಪಿಕ್ ಅನ್ನು ತಗೊಂಡ್ಬಂದಿದ್ದೀನಿ. ಯಾವ್ದಂತ ಹೇಳಿದ್ರ ಲೋಹಗಳು ಮತ್ತು ಅಲೋಹಗಳು ಅಂತ ಹೇಳಿ. ಇದು ಕ್ಲಾಸ್ 10 ಆಗಿರುತ್ತೆ. ಸೊ ಕೆಮಿಸ್ಟ್ರಿಯ ಇನ್ನೊಂದು ಚಾಪ್ಟರ್ ಯಾವ್ದಂತ ಹೇಳಿದ್ರ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸೊ ಹಾಗಾದ್ರ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವಾರು ಲೋಹಗಳನ್ನ ಬಳಸಿರ್ತೀವಿ, ಹಲವಾರು ಅಲೋಹಗಳನ್ನು ಸಹ ನಾವು ಉಪಯೋಗ ಮಾಡಿರ್ತೀವಿ. ಯಾವುದು ಏನು ಎತ್ತ ಅಂತ ನಮ್ಗೇನು ಗೊತ್ತಾಗಿರಂಗಿಲ್ಲ. ಜಸ್ಟ್ ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರ ನಾವೀಗ ಬಿಲ್ಡಿಂಗ್ ಅನ್ನ ಹಾಕಿಸ್ತಾ ಇದೀವಿ, RCC ಬಿಲ್ಡಿಂಗ್ ಅನ್ನ ಹಾಕಿಸ್ತಾ ಇದ್ದೀವಿ ಅಂತ ಹೇಳಿದ್ರ ಕಿಟಕಿಗಳಿಗಾಗಿರ್ಬೋದು, ಬಾಗಿಲುಗಳಿಗಾಗಿರ್ಬೋದು, ಅಥವಾ ಮೇಲೆ ನಾವು ಟೆರೆಸ್ ಅನ್ನ ಹಾಕೋದಾಗಿರ್ಬೋದು. ಸೊ ಅದಕ್ಕೆಲ್ಲ ಯಾವ ಒಂದು ಲೋಹವನ್ನ ಉಪಯೋಗ ಮಾಡ್ತೀವಿ ನಾವು? ಯಾವ ಲೋಹ ಅಂತ ಹೇಳಿದ್ರೆ ಅದಕ್ಕೆ ನಾವು ಕಬ್ಬಿಣ ಅಂತ ಹೇಳ್ತೀವಿ, ಹೌದಾ? ಅದೇ ರೀತಿಯಾಗಿ ನಾವು ವಿದ್ಯುತ್ ಶಕ್ತಿಯನ್ನ ಉಪಯೋಗ ಮಾಡ್ಬೇಕಂತಂದ್ರೆ ಅದಕ್ಕೆ ವೈರ್ ಅನ್ನ ಹಾಕಿರ್ತೀವಿ. ಸೊ ಆ ವೈರ್ ಮೇಲ್ಗಡೆ ಏನಾಗಿರತೈತಿ, ಪ್ಲಾಸ್ಟಿಕ್ ಹೊದಿಕೆ ಇರುತ್ತೆ. ಪ್ಲಾಸ್ಟಿಕ್ ಇದು ಒಳಗಡೆ ಏನಾಗಿರುತ್ತೆ ಅಂತ ಹೇಳಿದ್ರ ಯಾವ್ದಾದ್ರು ಒಂದು ಲೋಹವನ್ನ ನಾವು ಉಪಯೋಗ ಮಾಡಿರ್ತೀವಿ. ಲೈಕ್ ಅಲ್ಯೂಮಿನಿಯಂ ಆಗಿರಬಹುದು ಅಥವಾ ತಾಮ್ರದ ತಂತಿ ಆಗಿರ್ಬೋದು, ಹೌದಾ? ಆಮೇಲೆ ನೆಕ್ಸ್ಟ್ ನಮ್ಮ ದೈನಂದಿನ ಜೀವನದಲ್ಲಿ ನಾವೇನ್ ಮಾಡ್ತಿರ್ತೇವೆ, ಕೆಲವೊಂದಿಷ್ಟು ಆರ್ನಮೆಂಟ್ಸ್ ಗಳನ್ನ ಯೂಸ್ ಮಾಡ್ತಿರ್ತೀವಿ, ಆಭರಣಗಳನ್ನ ಯೂಸ್ ಮಾಡ್ತೀವಿ. ಆ ಆಭರಣಗಳು ಯಾವ್ಯಾವ ಅಂತಂದ್ರ ಬೆಳ್ಳಿವಾಗಿರ್ತಾವ ಮತ್ತು ಬಂಗಾರದವಾಗಿರ್ತಾವ, ಹೌದಾ? ಸೊ ಈ ಬೆಳ್ಳಿ ಮತ್ತು ಬಂಗಾರ, ಆಮೇಲೆ ಪ್ಲಾಟಿನಮ್ ಸಹ. ಸೊ ಪ್ಲಾಟಿನಮ್ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಇವುಗಳು ಎಲ್ಲ ಯಾವ್ದಕ್ ಉದಾಹರಣೆ ಆಗಿರ್ತಾವೋ ಇವೆಲ್ಲವೂ ಸಹ ಯಾವ್ದಕ್ ಉದಾಹರಣೆ ಅಂತ ಹೇಳಿದ್ರ ಲೋಹಗಳಿಗೆ ಉದಾಹರಣೆಗಳು. ಓಕೆನಾ? ಹಾಗಾದ್ರೆ ಅಲೋಹಗಳಿಗೆ ಉದಾಹರಣೆಗಳು ಯಾವ್ಯಾವ? ಹಾಗಾದ್ರೆ ಅಲೋಹಗಳಿಗೆ ಉದಾಹರಣೆಗಳು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಯಾವ ಒಂದು ಅನಿಲವನ್ನ ಒಳಗ್ ತಗೊಳ್ತೇವೆ ನೋಡ್ರಿ, ಆಕ್ಸಿಜನ್ ಅಂತ ಹೇಳ್ತೀವಿ. ಆ ಆಕ್ಸಿಜನ್ ಸಹ ಯಾವ್ದಕ್ ಉದಾಹರಣೆ ಆಗುತ್ತೆ? ಅಲೋಹಗಳಿಗೆ ಉದಾಹರಣೆ ಆಗುತ್ತೆ. ವಾಪಸ್ ಬಿಡುವಂತಹ ಒಂದು ಅನಿಲ ಯಾವುದು? ಮೂಗಿನ ಮೂಲಕ ನಾವೇನ್ ಮಾಡ್ತೀವಿ, ನಮ್ಮ ದೇಹದಿಂದ ಏನ್ ಮಾಡ್ತೀವಿ ಅಂತಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತೀವಿ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಇರುವಂತಹ ಕಾರ್ಬನ್ ಏನಾಗಿರುತ್ತೆ, ಅದು ಅಲೋಹ ಆಗಿರುತ್ತೆ, ಹೌದಾ? ಸೊ ಅದೇ ರೀತಿಯಾಗಿ ಫಾಸ್ಫರಸ್ ಆಗಿರ್ಬೋದು, ನೆಕ್ಸ್ಟ್ ಸಲ್ಫರ್ ಆಗಿರ್ಬೋದು, ಹೌದಾ? ಫಾಸ್ಫರಸ್ ಅಂತಂದ್ರೆ ಕನ್ನಡದಲ್ಲಿ ನಾವು ರಂಜಕ ಅಂತ ಹೇಳ್ತೀವಿ. ನಮ್ಮ ಒಂದು ಎಲುಬು ಅಂತ ಏನ್ ಕರಿತೀವಲ್ಲ, ಎಲುಬುಗಳಲ್ಲಿ ಏನಿರುತ್ತೆ, ಫಾಸ್ಫರಸ್ ಇರುತ್ತೆ. ಅದೇ ರೀತಿಯಾಗಿ ಒಂದ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರೆ ಫಾಸ್ಫರಸ್ಗೆ ಈ ಬೆಳ್ಳುಳ್ಳಿ ಇರುತ್ತಲ್ಲ, ಸೊ ಆ ಬೆಳ್ಳುಳ್ಳಿಯನ್ನ ನಾವು ಅದ್ರದ್ದು ಸಿಪ್ಪೆಯನ್ನ ತೆಗೆಯುವಾಗ ಒಂಥರ ಕಾಕ್ ಬರುತ್ತೆ, ನಮ್ದ ಏನಾಗುತ್ತೆ, ಒಂಥರ ಬೇರೆ ರೀತಿಯಾದಂತಹ ಸ್ಮೆಲ್ ಬರುತ್ತೆ. ಸೊ ಆ ಸ್ಮೆಲ್ ಯಾವ್ದ್ರದ್ದು ಅಂತ ಹೇಳಿದ್ರ ಅದ್ರಲ್ಲಿ ಬೆಳ್ಳುಳ್ಳಿಯಲ್ಲಿ ಏನಾಗಿರುತ್ತೆ, ಫಾಸ್ಫರಸ್ ಇಂದ, ಅಂದ್ರೆ ಫಾಸ್ಫರಸ್ ಅಂಶ ಬೆಳ್ಳುಳ್ಳಿಯಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸಲ್ಫರ್ಗೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ನಾವ್ ಈರುಳ್ಳಿಯನ್ನು ಹೆಚ್ಚ್ತಾ ಇರ್ತೀವಿ, ಅಡಿಗೆ ಮಾಡುವಾಗ ಈರುಳ್ಳಿಯನ್ನು ಹೆಚ್ಚಿರ್ತೀವಿ. ಆ ಈರುಳ್ಳಿಯನ್ನು ಹೆಚ್ಚುವಾಗ ನಮ್ ಕಣ್ಣಲ್ಲೆಲ್ಲ ನೀರ್ ಬರ್ತಾ ಇರತ್ತೆ. ಸೊ ಯಾಕೆ ಕಣ್ಣಲ್ಲಿ ನೀರ್ ಬರ್ತಾ ಇರತ್ತೆ ಅಂತಂದ್ರ ಆ ಈರುಳ್ಳಿಯಲ್ಲಿ ಅಥವಾ ಆನಿಯನ್ ಅಲ್ಲಿ ಏನಾಗಿರುತ್ತೆ, ಸಲ್ಫರ್ ಅನ್ನುವಂಥದ್ದು ಇರುತ್ತೆ. ಸೊ ಆ ಸಲ್ಫರ್ ಏನಂತಂದ್ರೆ ಅಲೋಹಗಳಿಗೆ ಉದಾಹರಣೆ. ಸೊ ಈ ಲೋಹಗಳು ಮತ್ತು ಅಲೋಹಗಳನ್ನು ನಾವು ಯಾವ ರೀತಿ ವರ್ಗೀಕರಣ ಮಾಡ್ತೀವಿ? ಮೊದಲನೇದಾಗಿ ನಾವು ಏನಂತ ಕರಿತೀವಿ, ಧಾತುಗಳು ಅಂತ ಕರಿತೀವಿ. ಓಕೆನಾ? ಸೊ ಧಾತುಗಳು ಅಂತ ಕರಿತೀವಿ. ಈ ಧಾತುಗಳನ್ನ ನಾವೇನ್ ಮಾಡ್ತೀವಿ, ಅವುಗಳ ಭೌತಿಕ ಗುಣಲಕ್ಷಣಗಳು ಮತ್ತು ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಲೋಹಗಳು ಮತ್ತು ಅಲೋಹಗಳು ಅಂತ ಹೇಳಿ ನಾವೇನ್ ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ. ಲೋಹಗಳು ಮತ್ತೆ ಇನ್ನೊಂದು ಯಾವ್ದು ಅಂತ ಹೇಳಿದ್ರ ಅಲೋಹಗಳು ಅಂತ ಹೇಳ್ತೀವಿ. ಲೋಹಗಳು ಮತ್ತು ಅಲೋಹಗಳು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇವುಗಳನ್ನ ವರ್ಗೀಕರಣ ಮಾಡ್ತೀವಿ. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಲೋಹಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೇವಿ. ಆಮೇಲೆ ಅಲೋಹಗಳ ಬಗ್ಗೆ ನಾವೇನ್ ಮಾಡ್ತೀವಿ, ಅರ್ಥವನ್ನ ಮಾಡ್ಕೊಳ್ತೀವಿ. ಹಾಗಾದ್ರೆ ಲೋಹಗಳ ಭೌತಿಕ ಗುಣಲಕ್ಷಣಗಳು ಯಾವ್ಯಾವ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಭೌತಿಕ ಗುಣಲಕ್ಷಣಗಳು, ಭೌತಿಕ ಗುಣಲಕ್ಷಣಗಳು ಬೇರೆ, ನೆಕ್ಸ್ಟ್ ರಾಸಾಯನಿಕ ಗುಣಲಕ್ಷಣಗಳು ಬೇರೆ, ಹೌದಾ? ಭೌತಿಕ ಗುಣಲಕ್ಷಣಗಳು ಅಂತ ಅಂದಾಗ ನಮಗೆ ಮೇನ್ ಆಗಿ ಕಾಣಿಸುವಂತದ್ದು ಯಾವುದೇ ಒಂದು ಲೋಹವನ್ನ ನಾವು ನೋಡಿದಾಗ ನಮಗೆ ಮೇನ್ ಆಗಿ ಅದರ ಮೇಲ್ಮೇಲೆ ಏನೇನೆಲ್ಲ ಕಾಣಿಸುತ್ತಲ್ಲ ಅದಕ್ಕೆ ನಾವೆಂತ ಕರಿತೀವಿ, ಭೌತಿಕ ಗುಣಲಕ್ಷಣಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಗುಣಲಕ್ಷಣ ಯಾವ್ದು ಕಬ್ಬಿಣ ಆಗಿರ್ಬೋದು, ಅಥವಾ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಹೌದಾ? ಸೊ ಇವುಗಳಿಗೆಲ್ಲ ಮೊದಲನೇದಾಗಿ ಯಾವ ಒಂದು ಗುಣಲಕ್ಷಣ ಬರುತ್ತೆ ಅಂತಂದ್ರ ನಾವು ಬೆಳ್ಳಿ ಮತ್ತು ಬಂಗಾರವನ್ನ ಯಾವುದರ ಆಧಾರದ ಮೇಲೆ ತಗೊಳ್ತೀವಿ, ನೋಡಿದ ತಕ್ಷಣ ನಮ್ಗೆ ಅಟ್ರಾಕ್ಷನ್ ಆಗ್ಬಿಡುತ್ತೆ. ಆ ಬೆಳ್ಳಿ ಆಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು. ಸೊ ಯಾಕೆ ಅಟ್ರಾಕ್ಷನ್ ಆಗುತ್ತೆ ಅಂತಂದ್ರ ಅವುಗಳು ತೋರಿಸುವಂತಹ ಒಂದು ಹೊಳಪು ಅಂತ ಹೇಳ್ತೀವಿ. ಹಾಗಾದ್ರೆ ಮೊದಲನೇ ಗುಣಲಕ್ಷಣ ಯಾವುದು ಅಂತಂದ್ರ ಲೋಹೀಯ ಹೊಳಪು ಅಂತ ಹೇಳ್ತೀವಿ. ಲೋಹೀಯ ಹೊಳಪು ಅಥವಾ ಮೆಟಾಲಿಕ್ ಲುಸ್ಟ್ರಿ ಅಂತ ಹೇಳ್ತೀವಿ. ಮೆಟಾಲಿಕ್ ಲುಸ್ಟ್ರೆ
ಸೊ ಲುಸ್ಟ್ರೆ ಅಂತಂದ್ರ ಇಂಗ್ಲಿಷ್ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು ಹೊಳಪು ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ಲೋಹಗಳೇನಾಗಿರ್ತಾವ ಅಂತಂದ್ರ ಹೊಳಪನ್ನ ಹೊಂದಿರ್ತಾವ. ಈಗ ನೀವು ನಮ್ಗೊಂದ್ ಪ್ರಶ್ನೆಯನ್ನ ಕೇಳ್ಬೋದು, ಈಗ ಕಬ್ಬಿಣವನ್ನ ತಗೊಳ್ತೀವಿ ನಾವು, ಕಬ್ಬಿಣನ ಎಲ್ಲಾ ಕಡೆ ಯೂಸ್ ಮಾಡಿರ್ತೀವಿ ಬಟ್ ಅದು ಹೊಳಂಗಿಲ್ಲಲ್ರಿ ಅಂತ ಕೇಳಬಹುದು. ಬಟ್ ಅದಕ್ಕೊಂದ್ ಏನಂತ ಹೇಳಿದ್ರ, ಹೊಸದಾಗಿ ತಗೊಂಡಾಗ ಕಬ್ಬಿಣನು ಸಹ ಹೊಳೆಯುತ್ತೆ, ಅಲ್ಯೂಮಿನಿಯಂ ಹೊಳೆಯುತ್ತೆ, ಹೌದಾ, ತಾಮ್ರನು ಸಹ ಹೊಳೆಯುತ್ತೆ. ಸೊ ಹಾಗಾಗಿ ಇದರ ಮೊದಲನೇ ಲಕ್ಷಣ ಯಾವುದು ಅಂತ ಹೇಳಿದ್ರ ಮೆಟಾಲಿಕ್ ಲುಸ್ಟ್ರೆ ಅಥವಾ ಲೋಹೀಯ ಹೊಳಪು ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನು ಎರಡನೆಯ ಒಂದು ಗುಣಲಕ್ಷಣ ಯಾವುದು ಅಂತ ಹೇಳಿದ್ರ ಇವುಗಳು ಕಠಿಣವಾಗಿರುತ್ತವೆ. ಲೋಹಗಳು ಏನಾಗಿರ್ತಾವ, ಕಠಿಣವಾಗಿರುತ್ತವೆ, ಹೌದಾ. ಸೊ ಯಾವ ರೀತಿ ಕಠಿಣವಾಗಿರುತ್ತವ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಕಬ್ಬಿಣದ ಮೊಳೆ ಇದೆ, ಇನ್ನೊಂದ್ ಕೈಲಿ ಏನಿದೆ, ಚಾಕ್ ಪೀಸ್ ಇದೆ. ಈ ಚಾಕ್ ಪೀಸ್ ಅನ್ನ ನಾನು ಏನ್ ಮಾಡ್ಬೋದು, ಈಸಿಯಾಗಿ ಮುರಿಬಹುದು. ಅದೇ ಕಬ್ಬಿಣವನ್ನ ನಂಗೆ ಈಸಿಯಾಗಿ ಮುರಿಯಕ್ಕಾಗುತ್ತಾ, ಇಲ್ಲ. ಸೊ ಹಾಗಾಗಿ ಎಲ್ಲಾ ಲೋಹಗಳು ಸಹ ಏನಾಗಿರ್ತಾವ ಅಂತಂದ್ರ ಅವುಗಳದೇ ಆದಂತಹ ಒಂದು ಲಕ್ಷಣ ಇರುತ್ತೆ. ಸೊ ಆ ಲಕ್ಷಣ ಯಾವ್ದಂತ ಹೇಳಿದ್ರ ಕಠಿಣವಾಗಿರ್ತಾವ. ಹಾಗಾದ್ರೆ ಇಲ್ಲೊಂದು ಎಕ್ಸೆಪ್ಷನ್ ಇದೆ. ಯಾವ ಎಕ್ಸೆಪ್ಷನ್ ಅಂತ ಹೇಳಿದ್ರ, ಎಕ್ಸೆಪ್ಷನ್ಸ್ ಗಳನ್ನ ನೋಡುವಾಗ ನಿಮ್ಗೆ ಸಪರೇಟ್ ಆಗಿ ಹೇಳ್ತೀನಿ, ಬಟ್ ಒಂಚೂರು ಸ್ವಲ್ಪ ನಿಮ್ಗೆ ಐಡಿಯಾ ಇರ್ಲಿ. ಮೆದುವಾದಂತಹ ಲೋಹಗಳನ್ನು ಸಹ ನಾವು ನೋಡ್ತೀವಿ. ಯಾವ್ಯಾವ ಲೋಹಗಳು ಹಾಗಾದ್ರ ಮೆದುವಾದಂತಹ ಲೋಹಗಳು, ಯಾವ್ಯಾವಂತ ಹೇಳಿದ್ರ ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಹೌದಾ. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಈ ಎರಡೂ ಲೋಹಗಳು ಏನಾಗಿರ್ತಾವ ಅಂದ್ರೆ ಇವುಗಳನ್ನ ನಾವೇನ್ ಮಾಡ್ಬೋದು, ಕತ್ರಿಲೆ ಕಟ್ ಮಾಡ್ಬೋದು. ಅಷ್ಟು ಮೆದುವಾದಂತಹ ಲೋಹಗಳಾಗಿರ್ತಾವ. ಎಕ್ಸೆಪ್ಷನ್ ನಲ್ಲಿ ಇದು ಬರುತ್ತೆ. ಬಟ್ ಎಲ್ಲಾ ಒಂದು ಲೋಹಗಳ ಗುಣಲಕ್ಷಣಗಳು ಯಾವುದು ಅಂತ ಹೇಳಿದ್ರ ಲೋಹಗಳು ಸಾಮಾನ್ಯವಾಗಿ ಏನಾಗಿರ್ತಾವ ಅಂತಂದ್ರ ಕಠಿಣವಾದಂತಹ ಗುಣಲಕ್ಷಣವನ್ನ ಹೊಂದಿರ್ತಾವ. ಇನ್ನು ಮೂರನೇದು ಒಂದು ಲಕ್ಷಣ ಏನಂತಂದ್ರ ಕುಟ್ಟೆತೆ ಅಂತ ಹೇಳ್ತೀವಿ. ಕುಟ್ಟೆತೆ. ಸೊ ಏನ್ ಹಾಗಾದ್ರೆ ಕುಟ್ಟೆತೆ ಅಂತ ಹೇಳಿದ್ರ ಮೆಲಾಬಿಲಿಟಿ ಅಂತ ಹೇಳ್ತೀವಿ. ಮೆಲಾಬಿಲಿಟಿ. ಸೊ ಏನ್ ಹಾಗಾದ್ರೆ ಮೆಲಾಬಿಲಿಟಿ ಅಂತಂದ್ರ ಲೋಹಗಳನ್ನ ಕುಟ್ಟಿ ನಾವು ತೆಳುವಾದ ಹಾಳೆಗಳನ್ನ ಮಾಡಬಹುದು, ಹೌದಾ. ಲೋಹಗಳನ್ನ ಇಲ್ಲಿ ನಿಮ್ಗೆ ಕೇಳ್ಬೋದು ಕುಟ್ಟೆತೆ ಗುಣಲಕ್ಷಣಗಳ ಯಾವುವು ಅಂತ ಹೇಳಿ, ಕುಟ್ಟೆತೆ ಅಂದ್ರೇನು ಅಂತ ಅಥವಾ ಮೆಲಾಬಿಲಿಟಿ ಅಂದ್ರೇನು ಅಂತ. ಲೋಹಗಳನ್ನ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಗುಣಕ್ಕೆ ಏನಂತ ಕರಿತೀವಿ, ಮಾಡುವ ಗುಣವೇ ಯಾವ್ದು ಹಾಗಾದ್ರೆ ಕುಟ್ಟೆತೆ ಅಂತ ಹೇಳ್ತೀವಿ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಏನ್ ಹಾಗಾದ್ರೆ ಅಲ್ಯೂಮಿನಿಯಂ ಫಾಯಿಲ್ ಅಂತ ಹೇಳ್ತೀವಿ. ಅಲ್ಯೂಮಿನಿಯಂ ಫಾಯಿಲ್ ಆಗಿರ್ಬೋದು ಅಥವಾ ತಾಮ್ರದ ಹಾಳೆ ಆಗಿರ್ಬೋದು, ಇವೆಲ್ಲ ನಮ್ಗೆ ಎಲ್ಲಿ ಸಿಗ್ತಾವ ಅಂತ ಹೇಳಿದ್ರ ನಾವು ಬೇಕರಿ ಒಳಗ ಸ್ವೀಟ್ಸ್ ಗಳನ್ನ ತಗೊಳಕ್ ಹೋಗಿರ್ತೀವಿ, ಹೌದಾ. ಸೊ ಆ ಪೇಡೆ ಅಥವಾ ಯಾವ್ದೋ ಒಂದು ಸ್ವೀಟ್ ಕವರ್ ಏನ್ ಮಾಡಿರ್ತಾರೆ, ಒಂದು ವೈಟ್ ಕಲರ್ ಇರುತ್ತೆ, ಇನ್ನೊಂದು ಗೋಲ್ಡನ್ ಕಲರ್ ಇರುತ್ತೆ. ಸೊ ಆ ಗೋಲ್ಡನ್ ಕಲರ್ ಅಥವಾ ವೈಟ್ ಕಲರ್ ಯಾವ್ದ್ರಿಂದ ಆಗಿರುತ್ತೆ ಅಂತಂದ್ರೆ ಅದು ಲೋಹಗಳಿಂದ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದು ವೈಟ್ ಕಲರ್ ಏನಾದ್ರು ಚಾಕ್ಲೇಟ್ ಏನಾದ್ರು ಇತ್ತಂದ್ರೆ ವೈಟ್ ಕಲರ್ ಕ್ರಿಸ್ಟಲ್ಸ್ ಗಳು ಇರ್ತಾವ. ಸೊ ವೈಟ್ ಕಲರ್ ಏನಾಗಿರುತ್ತೆ, ಹಾಳಿನ ಸುತ್ತಿರ್ತಾರ ಅದಕ್ಕೆ. ಸೊ ಅದು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರ ಅಲ್ಯೂಮಿನಿಯಂ ಫಾಯಿಲ್ ಅಂತ ಹೇಳ್ತೀವಿ, ಅಲ್ಯೂಮಿನಿಯಂ ಹಾಳೆ ಅಂತ ಹೇಳ್ತೀವಿ. ಸೊ ಈ ಅಲ್ಯೂಮಿನಿಯಂ ಹಾಳೆಯನ್ನ ಕುಟ್ಟಿ ತೆಳುವಾದಂತಹ ಹಾಳೆಗಳನ್ನಾಗಿ ಮಾಡಬಹುದು. ಹಾಗಾಗಿ ಅವುಗಳ ಗುಣಲಕ್ಷಣಗಳನ್ನ ಕರಿತೀವಿ ನಾವು ಕುಟ್ಟೆತೆ ಅಥವಾ ಮೆಲಾಬಿಲಿಟಿ ಅಂತ ಹೇಳಿ ಕರಿತೀವಿ. ಓಕೆನಾ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಇನ್ನೊಂದು ಗುಣ ಯಾವ್ದಂತ ಹೇಳಿದ್ರ ಡಕ್ಟಿಲಿಟಿ ಅಂತ ಹೇಳ್ತೀವಿ. ಡಕ್ಟಿಲಿಟಿ ಅಥವಾ ತನ್ನೆತೆ ಅಂತ ಹೇಳ್ತೀವಿ. ತನ್ನೆತೆ ಅಥವಾ ಡಕ್ಟಿಲಿಟಿ. ಓಕೆ. ಸೊ ಈಗ ನಿಮ್ಗೆ ಒಂದು ಕನ್ಫ್ಯೂಷನ್ ಆಗಬಹುದು, ಕುಟ್ಟೆತೆ ಮತ್ತು ತನ್ನೆತೆ ನಮ್ಗೆ ಕನ್ಫ್ಯೂಷನ್ ಆಗ್ತೈತ್ರಿ ಅಂತ ಹೇಳಿ. ಸೊ ಕುಟ್ಟೆತೆ ಅಂತಂದ್ರೆ ಒಂದ್ ಅರ್ಥ ಮಾಡ್ಕೊಳ್ರಿ, ಇವುಗಳನ್ನ ಕುಟ್ಟಿ ನಾವು ತೆಳುವಾದಂತಹ ಹಾಳೆಗಳನ್ನಾಗಿ ಮಾಡಬಹುದು ಅಂತ. ತನ್ನೆತೆ ಅಂತಂದ್ರೆ ಏನು, ತ ಅಂತಂದ್ರ ಇಲ್ಲಿ ನಾವು ಒಂದಿಟ್ಟು ಕೇಳ್ಕೊಡ್ತೇನೆ ನಿಮ್ಗೆ. ತ ಅಂತಂದ್ರ ತೆಳುವಾದ ತಂತಿಗಳನ್ನಾಗಿ ಮಾಡಬಹುದು. ಓಕೆನಾ. ಸೊ ಆ ವರ್ಡ್ ಅಲ್ಲೇ ತ ಅಂತಂದ್ರೆ ಏನು, ತಂತಿಗಳನ್ನಾಗಿ ಎಳೆಯಬಹುದಾದಂತಹ ಲೋಹಗಳ ಗುಣಲಕ್ಷಣಕ್ಕ ನಾವೇನಂತ ಕರಿತೀವಿ, ತನ್ನೆತೆ ಅಂತ ಕರಿತೀವಿ. ಓಕೆನಾ. ಸೊ ತೆಳುವಾದ ತಂತಿಗಳನ್ನ ಲೋಹಗಳನ್ನ ಎಳೆದು ತೆಳುವಾದ ತಂತಿಗಳನ್ನಾಗಿ ಮಾಡುವಂತಹ ಗುಣಲಕ್ಷಣ. ತಂತಿಗಳನ್ನಾಗಿ ಮಾಡುವ ಗುಣಲಕ್ಷಣ.
ಗುಣಲಕ್ಷಣವೇ ಏನಂತ ಹೇಳ್ತೀವಿ ನಾವು ತನ್ನೆತ್ತಿ ಅಂತ ಹೇಳ್ತೀವಿ. ಓಕೆನಾ? ಸೊ ಯಾವ ಯಾವ ಲೋಹಗಳನ್ನ ನಾವು ತನ್ನೆತ್ತಿ ಅಂತ ಹೇಳಿ ಉಪಯೋಗ ಮಾಡಬಹುದು, ತನ್ನೆತ್ತಿ ಗುಣಲಕ್ಷಣ ಯಾವ ಲೋಹಕ್ಕೆ ಜಾಸ್ತಿ ಇದೆ ಅಂತ ಹೇಳಿ, ಇದು ಒಂದು ಅತಿ ಹೆಚ್ಚು ತನ್ನೆತ್ತಿ ಗುಣವನ್ನ ಹೊಂದಿರುವಂತಹ ಒಂದು ಲೋಹ ಯಾವುದು ಅಂತ ಹೇಳಿದ್ರೆ ನಾವು ಬಂಗಾರ ಅಂತ ಹೇಳ್ತೀವಿ. ಎಯು ಅದೇ ಸಿಂಬಾಲ್ ಏನಂತ ಹೇಳಿದ್ರೆ ಎಯು ಬಂಗಾರ ಅಥವಾ ಚಿನ್ನ ಅಂತ ಹೇಳ್ತೀವಿ. ಸೊ ಇದು ಎಷ್ಟು ತನ್ನೆತ್ತಿ ಗುಣವನ್ನ ಹೊಂದೈತಿ ಅಂತ ಹೇಳಿದ್ರ 1 ಗ್ರಾಮ್ ಚಿನ್ನವನ್ನ ತಗೊಂಡು ನಾವು ಎಷ್ಟು ಅಂತ ಹೇಳಿದ್ರ 2 ಕಿಲೋಮೀಟರ್ ದೂರದವರೆಗೂ ನಾವೇನ್ ಮಾಡಬಹುದು ಅಂತಂದ್ರ ತೆಳುವಾದಂತಹ ಒಂದು ತಂತಿಯನ್ನ ಎಳೆಬಹುದು. ಹಾಗಾಗಿ ಬೆಸ್ಟ್ ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ಇದಕ್ಕೆ ನಾವು ಬಂಗಾರ ಅಥವಾ ಚಿನ್ನ ಅಂತ ಹೇಳ್ತೀವಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ನಿಮ್ಗೆ ಸಿಕ್ಕಾಪಟ್ಟೆ ಸರಿ ಕೇಳಿದಾರ. ಅತಿ ಹೆಚ್ಚು ತನ್ನೆತ್ತಿ ಗುಣವನ್ನ ಹೊಂದಿರುವಂತಹ ಲೋಹ ಯಾವುದು ಅಂತ ಕೇಳಿದ್ರೆ ನೀವ್ ಯಾವ್ದನ್ನ ಹೇಳ್ತೀರಿ? ಇಲ್ಲ ಬಂಗಾರ ಅಥವಾ ಚಿನ್ನ ಅಂತ ಹೇಳ್ತೀರಿ. ಓಕೆನಾ? ಸೊ ಇದನ್ನ ಎಷ್ಟು ದೂರವರೆಗೂ ನಾವು ಎಳಿಬಹುದು ಅಂತ ಹೇಳಿದ್ರ ಅಪ್ ಟು 2 ಕಿಲೋಮೀಟರ್ಸ್ ವರೆಗೂ ನಾವೇನ್ ಮಾಡ್ತೀವಿ, ಇದನ್ನ ಏನ್ ಮಾಡ್ತೀವಿ, ತೆಳುವಾದಂತಹ ತಂತಿಯನ್ನಾಗಿ ಇದನ್ನ ನಾವೇನ್ ಮಾಡ್ಬೋದು, ಎಳಿಬಹುದು ಅಂತ. ಓಕೆ, ಇನ್ನು ನೆಕ್ಸ್ಟ್ ಗುಣಗಳನ್ನ ನೋಡೋಣ. ಯಾವುದು ಅಂತ ಹೇಳಿದ್ರ ನೆಕ್ಸ್ಟ್ ಗುಣ ಯಾವುದು ಅಂತ ಹೇಳಿದ್ರ 5ನೇದು ಲೋಹೀಯ ಕಾಂತಿ ಅಂತ. ಓಕೆ, ಇದಾಯ್ತು. ಶಾಬ್ದನ ಗುಣ ಅಂತ ಹೇಳಿದ್ವಿ. ಯಾವುದು? ಶಾಬ್ದನ ಗುಣ. ಏನ್ ಹಾಗಾದ್ರೆ ಶಾಬ್ದನ ಗುಣ ಅಂತ ಹೇಳಿದ್ರ, ನೀವು ಯಾವುದೇ ಒಂದು ಲೋಹವನ್ನ ಕೆಳಗಡೆ ಬೀಳಿಸ್ರಿ ಅದೇನ್ ಮಾಡುತ್ತೆ, ಸೌಂಡ್ ಮಾಡುತ್ತೆ. ಹೌದಾ? ಅದಕ್ಕೆ ನಾವೇನಂತ ಕರಿತೀವಿ? ಶಾಬ್ದನ ಗುಣ ಅಥವಾ ಸೋನೋರಸ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಸೋನೋರಸ್ ಅಂತ. ಸೊ ಸೋನೋರಸ್ ಪ್ರಾಪರ್ಟಿ ಅಥವಾ ಶಾಬ್ದನ ಗುಣ ಅಂತಾರೆ. ಸೊ ಈ ಶಾಬ್ದನ ಗುಣ ಅಥವಾ ಸೋನೋರಸ್ ಪ್ರಾಪರ್ಟಿ, ಈಗ ನಾವು ಸ್ಕೂಲ್ಗಳಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ ಅಥವಾ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿರ್ತಾರ. ಸ್ಕೂಲಲ್ಲಿ ಆಗುವಂತಹ ಬೆಲ್ಗಳು ಏನ್ ಹೇಳ್ತಾವ, ಏನಂತ ಹೇಳ್ತೇವ ನಾವು, ಪೀರಿಯಡ್ ವೈಸ್ ಏನಾಗಿರ್ತಾವ ಅಂದ್ರ ಸ್ಕೂಲ್ಗಳ ಬೆಲ್ಗಳ ಎದ್ರಿಂದ ಆಗಿರ್ತಾವ ಅಂತಂದ್ರ ಲೋಹಗಳಿಂದ ಆಗಿರ್ತಾವ. ಹೌದಾ? ಸೊ ಯಾವಾಗದು ಲೋಹ ಇದಾಗಿರುತ್ತೆ ಅಂತಂದ್ರೆ ಶಾಬ್ದನ ಗುಣ ಇರೋದ್ರಿಂದಾನೇ ಬೆಲ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಸೊ ಒಂದ್ಸರಿ ನಾವು ಟನ್ ಅಂತ ಹೊಡೆದಂತಂದ್ರೆ ಏನಾಗುತ್ತೆ, ಜೋರಾಗಿ ಶಬ್ದ ಆಗತ್ತೆ. ಅದೇ ರೀತಿಯಾಗಿ ಮನೆಗಳಲ್ಲಿ ಕುಕಿಂಗ್ ವೆಸಲ್ಸ್ ಅಂತ ಹೇಳ್ತೀವಿ. ಈ ಕುಕಿಂಗ್ ವೆಸಲ್ಸ್ ಗಳು ಯಾವ್ದಾದ್ರು ಒಂದು ಗ್ಲಾಸ್ ಕೆಳಗಡೆ ಬಿದ್ರೆ ಸಾಕು, ಏನಾಗ್ಬಿಡುತ್ತೆ, ಅದು ಸಿಕ್ಕಾಪಟ್ಟೆ ಸೌಂಡ್ ಅನ್ನ ಮಾಡುತ್ತೆ. ಹಾಗಾಗಿ ಸೊ ನಾವೇನ್ ಅರ್ಥ ಮಾಡ್ಕೊಳ್ತೇವೆ ಹಾಗಾದ್ರೆ, ಶಾಬ್ದನ ಗುಣವನ್ನ ಇವು ಹೊಂದಿದವು ಅಂತ. ಯಾವ ಲೋಹಗಳು ಶಾಬ್ದನ ಗುಣವನ್ನ ಹೊಂದಿದಾವೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಗುಣಲಕ್ಷಣವನ್ನ ನೋಡೋಣ. ಯಾವ್ದಂತಂದ್ರ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ಹೇಳ್ತೇವೆ. ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕ. ಹೌದಾ? ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕ ಅಂತ ಹೇಳಿ ನಾವು ಕೆಲವೊಂದ್ ಸರಿ ತಾಮ್ರದ ವೆಸಲ್ಸ್ ಗಳನ್ನ ಯೂಸ್ ಮಾಡ್ತೀವಿ ಮನೆಯೊಳಗ. ಆಮೇಲೆ ಮತ್ತ ಇದು ಏನು ಈ ವೆಸಲ್ಸ್ ಗಳು ಎದ್ರಿಂದ ಆಗಿರ್ತಾವ ಅಂತ ಹೇಳಿದ್ರ ಇವು ಲೋಹಗಳಿಂದನೇ ತಯಾರಾಗಿರ್ತಾವ ಅಂತ ಹೇಳ್ತೀವಿ. ಹೌದಾ? ಇನ್ನು ನೆಕ್ಸ್ಟ್ ವಿದ್ಯುತ್ತಿನ ಉತ್ತಮ ವಾಹಕ ಅಂತ ಹೇಳ್ತೀವಿ. ಹೌದಾ? ಇವಾಗ ನಾವು ಮನೆಯೊಳಗ ವೈರ್ ಗಳೆಲ್ಲ ಏನ್ ಮಾಡುತ್ತೇವೆ, ಹೊರಗಡೆ ಪ್ಲಾಸ್ಟಿಕ್ ಕವರ್ ಇರುತ್ತೆ, ಬಟ್ ಒಳಗಡೆ ಏನಾಗಿರುತ್ತೆ ಅಂತ ಹೇಳಿದ್ರ ತಾಮ್ರ ಅಥವಾ ಅಲ್ಯೂಮಿನಿಯಂ ತಂತಿಯನ್ನ ನಾವೇನ್ ಮಾಡಿರ್ತೇವೆ ಅಲ್ಲೇ ಉಪಯೋಗ ಮಾಡಿರ್ತೀವಿ. ಈ ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಎಲೆಕ್ಟ್ರಿಸಿಟಿಯನ್ನ ಹೀರ್ಕೊಳ್ಳುತ್ತೆ. ಸೊ ಹಂಗಾಗಿನೇ ಅವುಗಳನ್ನ ನಾವೇನಂತ ಕರಿತೇವೆ, ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಟೋಟಲ್ ಆಗಿ 7 ಗುಣಲಕ್ಷಣಗಳನ್ನ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವ್ಯಾವ ಗುಣಲಕ್ಷಣ ಹಾಗಾದ್ರೆ, ಲೋಹೀಯ ಕಾಂತಿ ಅಂತಂದ್ರೇನು, ಮೆಟಾಲಿಕ್ ಲುಸ್ಟ್ರೆ ಅಂತ ಹೇಳ್ತೇವೆ. ಅಂದ್ರ ಲೋಹಗಳ ಮೇಲ್ಮೈನಾಗಿರುತ್ತದೆ, ಹೊಳಪನ್ನ ಹೊಂದಿರ್ತಾವ, ಹಂಗಾಗಿ ಅವುಗಳಿಗೆ ನಾವು ಮೆಟಾಲಿಕ್ ಲುಸ್ಟ್ರೆ ಅಂತ ಕರಿತೀವಿ. ಇನ್ನು 2ನೇ ಗುಣಲಕ್ಷಣಗಳಂತಂದ್ರೇನು, ಲೋಹಗಳು ಕಠಿಣವಾಗಿರ್ತಾವ, ಅವುಗಳನ್ನ ಏನ್ ಮಾಡಕ್ಕಾಗಂಗಿಲ್ಲ, ನಮ್ಗೆ ಸುಲಭವಾಗಿ ಮುರಿಯೋದಕ್ಕಾಗಲ್ಲ, ಆದ್ರ ಬಗ್ಗಿಸಬಹುದು. ಯಾವ ಲೋಹಗಳನ್ನ ಬಗ್ಗಿಸಬಹುದು ಹಾಗಾದ್ರ ಸುಲಭವಾಗಿ ಬಾಗಿಸಬಹುದು ಅಂತಂದ್ರ ಅಲ್ಯೂಮಿನಿಯಂ ಆಗಿರ್ಬೋದು ಅಥವಾ ತಾಮ್ರ ತಂತಿಗಳಿರ್ತಾವ, ತಂತಿಗಳನ್ನ ಈಸಿಯಾಗಿ ನಾವೇನ್ ಬಾಗಿಸಬಹುದು. ಆದ್ರೆ ಲೋಹದ ಏನಂತ ಹೇಳ್ತೀವಿ, ಕಬ್ಬಿಣ ಆಗಿರಬಹುದು ಅಥವಾ ಬೆಳ್ಳಿ, ಬಂಗಾರ, ಇವುಗಳನ್ನ ನಾವು ಅಷ್ಟು ಸುಲಭವಾಗಿ ಬಾಗಿಸೋದಿಕ್ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಇದು ಏನ್ ಹೇಳ್ಕೊಡುತ್ತೆ ನಮ್ಗೆ, ಇವೆಲ್ಲಾ ಲೋಹಗಳು ಕಠಿಣವಾಗಿರ್ತಾವ ಅಂತ ಹೇಳಿ. ಒಂದ್ ಎಕ್ಸೆಪ್ಷನ್ ಏನಪ್ಪಾ ಅಂತ ಹೇಳಿದ್ರ, ಸೋಡಿಯಂ ಮತ್ತ ಪೊಟ್ಯಾಷಿಯಂ ಏನಾಗಿರ್ತಾವ ಅಂದ್ರ ಮೆದುವಾದಂತಹ ಲೋಹಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಕುಟ್ಟೆತೆ ಅಂತಂದ್ರೇನು, ಲೋಹಗಳನ್ನ ಕುಟ್ಟಿ ತೆಳುವಾದಂತಹ ಹಾಳೆಗಳನ್ನಾಗಿ ಮಾಡಬಹುದಾದಂತಹ ಒಂದು ಗುಣಲಕ್ಷಣ. ಇನ್ನ ತನ್ನೆತ್ತಿ, ಅತಿ ಹೆಚ್ಚು ತನ್ನೆತ್ತಿ ಗುಣವನ್ನ ಹೊಂದಿರುವಂತಹ ಒಂದು ಲೋಹ ಯಾವ್ದಂತ ಹೇಳಿದ್ರ
ಚಿನ್ನ ಅಂತ ಹೇಳ್ತೇವೆ. ಸೊ ಈ ಚಿನ್ನ ಎಷ್ಟು ಕಿಲೋಮೀಟರ್ ವರೆಗೂ ನಾವು ಅದನ್ನ ತೆಳುವಾದ ತಂತಿಯನ್ನಾಗಿ ಮಾಡಬಹುದು ಅಂದ್ರ ಕೇವಲ 1 ಗ್ರಾಮ್ ಚಿನ್ನವನ್ನ ತಗೊಂಡು ನಾವೇನ್ ಮಾಡ್ಬೋದು 2 ಕಿಲೋಮೀಟರ್ ವರೆಗೂ ನಾವು ತಂತಿಯನ್ನ ತಗೊಂಡ್ ಬರ್ಬೋದು. ನೆಕ್ಸ್ಟ್ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಅದೇ ರೀತಿಯಾಗಿ ಇವು ಶಾಬ್ದನ ಗುಣವನ್ನ ಹೊಂದಿರ್ತಾವ. ಈಗ ನಿಮ್ಗೆ ಈಗ ಗೋಲ್ಡ್ ತಗೊಳ್ರಿ ಮತ್ತ ಇನ್ನೊಂದ್ ಯಾವ್ದಂತ ಹೇಳಿದ್ರೆ ಸಿಲ್ವರ್ ತಗೊಳ್ರಿ, ಇವು ನೆಲಕ್ ಬಿದ್ದ ತಕ್ಷಣ ಅಷ್ಟು ಸೌಂಡ್ ಆಗಂಗಿಲ್ಲ ಹೌದಾ, ಅದು ಒಂದಿಷ್ಟು ಎಕ್ಸೆಪ್ಷನ್ಸ್ ಇದೆ ಹೌದಾ. ಇವು ಅತಿ ಹೆಚ್ಚು ಕ್ರಿಯಾಕಾರಿಗಳಲ್ಲ. ಯಾವ್ಯಾವ ಹಾಗಾದ್ರ ಬೆಳ್ಳಿ ಮತ್ತು ಬಂಗಾರ ಹೌದಾ, ಅದನ್ನ ನಿಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಹೌದಾ. ಸೊ ಇದಿಷ್ಟು ಏನಂತಂದ್ರ ಲೋಹಗಳ ಗುಣಲಕ್ಷಣಗಳು ಆಯ್ತು. ಇನ್ನು ಅಲೋಹಗಳ ಗುಣಲಕ್ಷಣಗಳು ಅಂತಂದ್ರೆ ಏನ್ ಹಾಗಾದ್ರ ಅಲೋಹಗಳ ಗುಣಲಕ್ಷಣಗಳು ಲೋಹಗಳ ಗುಣಲಕ್ಷಣದ ಅಪೋಸಿಟ್ ಇರುತ್ತೆ. ಸೊ ಹೆಂಗ್ ಅಪೋಸಿಟ್ ಇರುತ್ತೆ, ಇವು ಲೋಹೀಯ ಕಾಂತಿಯನ್ನ ಹೊಂದಿರಂಗಿಲ್ಲ ಹೌದಾ, ಕುಟ್ಟತೆ ಗುಣ ಇರಂಗಿಲ್ಲ, ತನ್ಯತೆ ಗುಣ ಇರಂಗಿಲ್ಲ, ಮತ್ತು ಮೆದುವಾಗಿರ್ತಾವ ಹೌದಾ. ಅದಾದ್ಮೇಲೆ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಈ ಪ್ಲಾಸ್ಟಿಕ್ ಅನ್ನ ನಾವೇನ್ ಮಾಡ್ತೇವೆ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕ ಅಂತೇವೆ ಇಲ್ಲ. ಯಾಕಂತ ಹೇಳಿದ್ರ ಈಗ ವೈರ್ ಗಳಲ್ಲೆಲ್ಲ ಯೂಸ್ ಮಾಡ್ತೇವಲ್ಲ ಮೇಲ್ಗಡೆ ಪ್ಲಾಸ್ಟಿಕ್ ಹೊದಿಕೆ ಇರುತ್ತೆ. ಯಾಕೆ ನಾವು ಪ್ಲಾಸ್ಟಿಕ್ ಹೊದಿಕೆನ ಹೊಂದಿರ್ತೇವೆ ಹೊಲಿಸಿರ್ತೇವೆ ಅದಕ್ಕೆ ಅಂತ ಹೇಳಿದ್ರ ಒಳಗಡೆಗೆ ತಾಮ್ರದ ತಂತಿ ಅಥವಾ ಅಲ್ಯೂಮಿನಿಯಂ ತಂತಿ ಇರುತ್ತೆ, ಅದ್ರ ಮೂಲಕ ವಿದ್ಯುತ್ ಪ್ರವಾಹ ಆಗ್ತಾ ಇರುತ್ತೆ. ನಾವೇನಾದ್ರೂ ಟಚ್ ಮಾಡಿದ್ವಿ ಅಂತಂದ್ರೆ ನಮಗ ಶಾಕ್ ಆಗ್ಬೋದು, ಶಾಕ್ ಹೊಡಿಬಹುದು. ಸೊ ಆ ಉದ್ದೇಶದಿಂದ ಏನ್ ಮಾಡಿರ್ತೇವೆ ಅದ್ರ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕಿರ್ತೇವೆ. ಇನ್ನ ವೆಸಲ್ಸ್ ಗಳಲ್ಲಿ ಹಿಡಿಕೆಗಳಿರ್ತಾವ ನೋಡ್ರಿ, ಆ ಹಿಡಿಕೆಗಳನ್ನು ಎದ್ರಿಂದ ಆಗಿರ್ತೈತೆ ಅಂತ ಹೇಳಿದ್ರೆ ಅದು ಪ್ಲಾಸ್ಟಿಕ್ ಇಂದ ಕವರ್ ಇರ್ತದೆ. ಸೊ ಪ್ಲಾಸ್ಟಿಕ್ ಇಂದ ಹಿಡಿಕೆ ಇರುತ್ತ. ಸೊ ಪ್ಲಾಸ್ಟಿಕ್ ಉಷ್ಣದ ಒಂದು ದುರ್ಬಲ ವಾಹಕ. ಸೊ ಹಂಗಾಗಿ ಏನಾಗಿರುತ್ತದ ಅದನ್ನ ನಾವೇನ್ ಮಾಡ್ತೀವಿ ಉಪಯೋಗ ಮಾಡ್ತೀವಿ. ಸೊ ಇದಿಷ್ಟು ಏನಂತ ಹೇಳಿದ್ರ ಲೋಹಗಳ ಒಂದು ಗುಣಲಕ್ಷಣಗಳು. ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ಲೋಹಗಳು ಮತ್ತು ಅಲೋಹಗಳ ಗುಣಲಕ್ಷಣಗಳಲ್ಲಿ ಏನೇನೆಲ್ಲ ವ್ಯತ್ಯಾಸಗಳು ಇದೆ ಅಂತ ಹೇಳಿ ಎಕ್ಸಾಕ್ಟ್ಲಿ ನಿಮ್ಗೆ ಲೋಹಗಳ ಗುಣಲಕ್ಷಣಗಳು ಗೊತ್ತಾಯ್ತು ಅಂದ್ರ ಅಲೋಹಗಳ ಗುಣಲಕ್ಷಣಗಳ ನೀವು ಆರಾಮಾಗಿ ಏನ್ ಮಾಡಬಹುದು ಬರೀಬಹುದು. ಓಕೆನಾ. ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ಇನ್ನಷ್ಟು ಹೆಚ್ಚು ಲೋಹಗಳಿಗೆ ಉದಾಹರಣೆ ಮತ್ತು ಲೋಹಗಳು ಮತ್ತು ಅಲೋಹಗಳ ನಡುವೆ ಏನೇನೆಲ್ಲ ವ್ಯತ್ಯಾಸ ಇದೆ, ಭೌತಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಯಾಕೆ ನಾವು ಲೋಹ ಮತ್ತು ಅಲೋಹಗಳನ್ನ ಬೇರೆ ಬೇರೆಯಾಗಿ ಮಾಡೋದಿಲ್ಲ ಅಂತ ಹೇಳಿ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ನನ್ನ ಕ್ಲಾಸಸ್ಗಳು ಇಷ್ಟ ಆದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.